ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ನಮ್ಮೆಲ್ಲರಿಗೂ ಸ್ವಾಗತ. Dear trainees, welcomes you all for today classes. Today we will discuss another topic, that is metal cutting saws. Okay, ಈ ಹಿಂದಿನ ತರಗತಿಗಳಲ್ಲಿ ಹ್ಯಾಂಡ್ ಆಕ್ಸಾ, ಪವರ್ ಆಕ್ಸಾ ಎರಡು ಕ್ಲಾಸನ್ನು ನಾನು ತೆಗೆದುಕೊಂಡಿದ್ದೆ. ಈ ಹ್ಯಾಂಡ್ ಆಕ್ಸಾ ಅಂದ್ರೆ ಏನು, ಹ್ಯಾಂಡ್ ಆಕ್ಸಾ ಬ್ಲೇಡ್ ಹೇಗಿರುತ್ತೆ, ಹೇಗೆ ಕಟ್ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನ ತಿಳ್ಕೊಂಡಿದ್ದೀರಿ. ಆಲ್ರೆಡಿ ನೀವು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಹ್ಯಾಂಡ್ ಆಕ್ಸಾ ಹಿಂಗ್ ಮಾಡ್ತಾ ಇದ್ದೀರಿ. ಅದೇ ರೀತಿ ಪವರ್ ಆಕ್ಸಾ ಮೆಷಿನ್ಸ್ ಅನ್ನು ಉಪಯೋಗಿಸ್ಕೊಂಡು ಮೆಟಲ್ ಕಟ್ ಮಾಡೋದನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಆದರೆ ಈ ಮೆಟಲ್ ಕಟ್ಟಿಂಗ್ ಸಾಸ್ ಏನಿದೆ, ಪವರ್ ಆಕ್ಸಾಸ್, ಇದು ಅನೇಕ ರೀತಿಯ ಟೈಪ್ ಆಕ್ಸಾಸ್ ಇದೆ. ಈ ಮೆಟಲ್ ಕಟ್ಟಿಂಗ್ ಸಾಸ್ ಯಾವ್ಯಾವ್ದಿದೆ, ಅದ್ರ ಕನ್ಸ್ಟ್ರಕ್ಷನ್ಸ್ ಹೇಗಿದೆ, ಅದರ ಅಪ್ಲಿಕೇಶನ್ಸ್ ಏನು, ಉಪಯೋಗ ಏನು ಅನ್ನೋದನ್ನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. At the end of this lesson, you shall be able to name the common types of metal cutting saws. ಯಾವ್ಯಾವ metal cutting saws ಅನ್ನು ಕಾಮನ್ ಆಗಿ ನಾವು ಬಳಸ್ತೀವಿ. State the advantages of horizontal band saw. State the features of different types of cutting saws. State the specific use of counter saws. State the precaution to be observed while machine sawing ಮಾಡುವಾಗ ಯಾವೆಲ್ಲ ಪ್ರಿಕಾಷನ್ಸ್, ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಈ ತರಗತಿಯಲ್ಲಿ ಮಕ್ಕಳೇ. ಯಾವ್ಯಾವ ಮೆಟಲ್ ಕಟಿಂಗ್ ಸಾಸ್ ಇದೆ, ಅದರಲ್ಲಿ ಹಾರಿಜಾಂಟಲ್ ಬ್ಯಾಂಡ್ ಸಾ ಬರುತ್ತೆ, ಬೇರೆ ಬೇರೆ ಸಾ ಹಿಂಗ್ ಮಷಿನ್ಸ್ ಬರುತ್ತೆ, ಅದ್ರ ಫೀಚರ್ಸ್ಗಳೇನು, ಕೌಂಟರ್ ಸಾ ಅಂತ ಬರುತ್ತೆ, ಆ ಕೌಂಟರ್ ಸಾನ ಸ್ಪೆಸಿಫಿಕ್ ಯೂಸ್ ಏನು, ಮತ್ತು ಎಲ್ಲ ಮೆಟಲ್ ಕಟ್ಟಿಂಗ್ ಸಾಸನ್ನು ಯೂಸ್ ಮಾಡಿಕೊಂಡು ಸಾಯಿಂಗ್ ಮಾಡುವಾಗ ಏನು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. Now let us come to metal cutting saws. Metal cutting saws are used to cut metal stock roughly to the required length in industries. ಸಾಮಾನ್ಯವಾಗಿ ಮೆಟಲ್ ಕಟ್ಟಿಂಗ್ ಸಾಸ್ ಅನ್ನು ನಾವು ಯಾತಕ್ಕೆ ಯೂಸ್ ಮಾಡ್ತೀವಿ, ಹೇಗೆ ಮರ ಕಟ್ ಮಾಡಲಿಕ್ಕೆ ಗರಗಸವನ್ನು ನಾವು ಯೂಸ್ ಮಾಡ್ತೀವೋ ಜನರಲಿ, ಅದೇ ರೀತಿ ಇಂಡಸ್ಟ್ರೀಸ್ ನಲ್ಲಿ ಮೆಟಲ್ ಅನ್ನ ಲೆಂತಿ ಸ್ಟಾಕ್ಸ್ ಇರುತ್ತೆ, ನಮಗೆ ಬೇಕಾದ ಸೈಜ್ಗೆ, ಲೆಂತ್ಗೆ ಅದನ್ನ ಕಟ್ ಮಾಡೋದಕ್ಕೆ, ಕತ್ತರಿಸುವುದಕ್ಕೆ ನಾವು ಇಂಡಸ್ಟ್ರೀಸ್ನಲ್ಲಿ ರಪ್ಪಾಗಿ ಮೆಟಲ್ ಅನ್ನ ಕಟ್ ಮಾಡಲಿಕ್ಕೆ ಮೆಟಲ್ ಕಟ್ಟಿಂಗ್ ಸಾಸ್ ಅಂತೇಳಿ ನಾವು ಬಳಸ್ತೀವಿ. ಕಾಮನ್ ಆಗಿ ಇಂಡಸ್ಟ್ರೀಸ್ನಲ್ಲಿ ಪವರ್ ಆಕ್ಸಾ ಅಂತ ನಾವು ಬಳಸ್ತೀವಿ, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ ಈಗ ಆಲ್ರೆಡಿ. ಹಾರಿಜಾಂಟಲ್ ಬ್ಯಾಂಡ್ ಸಾ, ಸರ್ಕ್ಯುಲರ್ ಸಾ ಮತ್ತೆ ಕೌಂಟರ್ ಬ್ಯಾಂಡ್ ಸಾ ಅಂತ ಹೇಳಿ ಈ ಕಾಮನ್ ಆಗಿ ಈ 4 ರೀತಿಯಾದಂಥ ಮಷಿನ್ಸ್ಗಳನ್ನು ನಾವು ಇಂಡಸ್ಟ್ರೀಸ್ನಲ್ಲಿ ಬಳಸ್ತೀವಿ ಮೆಟಲ್ ಅನ್ನ ಕಟ್ ಮಾಡಿ. ಇದು ಒನ್ ಬೈ ಒನ್ ನೋಡ್ತಾ ಹೋಗೋದು. ಪವರ್ ಆಕ್ಸಾ, ಸೊ ದಿಸ್ ಇಸ್ ಪವರ್ ಆಕ್ಸಾ. ಆಲ್ರೆಡಿ ಇದ್ರ ಬಗ್ಗೆ ತಿಳ್ಕೊಂಡಿದ್ರಿ, ಮತ್ತೆ ಒಂದ್ಸಲಿ ನಾನು ಹೇಳ್ತಾ ಇದ್ದೀನಿ. ಸೊ ಕಟ್ ಅಪ್ ಸಾಸ್ ಆರ್ ಯೂಸ್ಡ್ ಟು ಕಟ್ ದ ಮೆಟಲ್ ಸ್ಟಾಕ್ ರಫ್ಲಿ ಟು ದ ರಿಕ್ವೈರ್ಡ್ ಲೆಂತ್. ಈ ಪವರ್ ಸಾಗೆ ಇನ್ನೊಂದು ಹೆಸರು ಕಟ್ ಅಪ್ ಸಾಸ್ ಅಂತ ಕೂಡ ನಾವು ಕರಿತೀವಿ. ಇದನ್ನ ಮೆಟಲ್ ಅನ್ನ ರಫ್ ಆಗಿ ರಿಕ್ವೈರ್ಡ್ ಲೆಂತ್ಗೆ ಕಟ್ ಮಾಡಲಿಕ್ಕೆ ನಾವು ಬಳಸ್ತೇವೆ. ಸಾಮಾನ್ಯವಾಗಿ ಮೆಟಲ್ ಅನ್ನ ಕಟ್ ಮಾಡಲಿಕ್ಕೆ ಇಂಡಸ್ಟ್ರೀಸ್ ನಲ್ಲಿ ಕಟ್ ಅಪ್ ಸಾ ಯಾವುದನ್ನ ಯೂಸ್ ಮಾಡ್ತಾರೆ ಅಂದ್ರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಲ್ಲಿ, ಚಿಕ್ಕ ಚಿಕ್ಕ ಕೈಗಾರಿಕೆಗಳಲ್ಲಿ, ನಮ್ಮ ಐಟಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಲ್ಲೂ ಕೂಡ ನಾವು ಹ್ಯಾಂಡ್ ಆಕ್ಸಾದಲ್ಲಿ ಕಟ್ ಮಾಡ್ತೀವಿ, ಆ ಥರ ಅಥವಾ ಈ ಥರ ಕಟ್ ಆಫ್ ಸಾನ ಯೂಸ್ ಮಾಡ್ತೀವಿ. ದಟ್ ಈಸ್ ಪವರ್ ಸಾ ನಾವು ಯೂಸ್ ಮಾಡ್ತೀವಿ. ಇದಕ್ಕೆ ಏನು ಹೆಸರು, ಪವರ್ ಆಕ್ಸಾ ಅಂತ ನಾವು ಇದನ್ನ ಕರಿತೀವಿ. ಈ ಪವರ್ ಆಕ್ಸಾ ಮಷಿನ್ ಏನಿದೆ, ಇದ್ರದ್ದು ಪಾರ್ಟ್ಸ್ಗಳನ್ನು ನೋಡೋಣ. ಸೊ ದಿಸ್ ಇಸ್ ಪವರ್ ಆಕ್ಸಾ ಮಷಿನ್ಸ್. ನೋಡಿ, ಇಲ್ಲೊಂದು ಮೋಟಾರ್ ಇರುತ್ತೆ ಮಕ್ಕಳೇ, ಇದು ಫ್ರೇಮ್, ಇದು ಪವರ್ ಆಕ್ಸಾ ಬ್ಲೇಡ್, ಇಲ್ಲಿ ವರ್ಕ್ ಪೀಸ್ ಅನ್ನ ಕೊಟ್ಟಿದ್ದಾರೆ. ಇದು ಈ ವರ್ಕ್ ಪೀಸ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ವಾಯ್ಸ್, ಇದು ಬಾಡಿ, ಇಲ್ಲಿ ಆನ್ ಅಂಡ್ ಆಫ್ ಸ್ವಿಚಸ್ ಅನ್ನು ನಾವು ಕಾಣಬಹುದು. ದಿ ಪವರ್ ಆಕ್ಸಾ machine is most commonly used metal cutting saws. ಕಾಮನ್ ಆಗಿ ನಾವು ಮೆಟಲ್ ಕಟ್ ಮಾಡಲಿಕ್ಕೆ ಈ ಪವರ್ ಆಕ್ಸಾನ ಬಳಸ್ತೀವಿ.
ಈ ರೀತಿ ಇರುತ್ತೆ ಪವರ್ ಆಕ್ಸಾ. ಡಿಫರೆಂಟ್ ಕಂಪನಿ ಮ್ಯಾನುಫ್ಯಾಕ್ಚರ್ಸ್ ಆರ್ ಮೇಡ್ ಡಿಫರೆಂಟ್ ಕಲರ್ಸ್, ಡಿಫರೆಂಟ್ ಪೋರ್ಷನ್ಸ್. ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಮೆಟಲ್ ಅನ್ನ ನಮ್ಮ ರಿಕ್ವೈರ್ಡ್ ಲೆಂತ್ಗೆ ರಫ್ ಆಗಿ ಕಟ್ ಮಾಡಲಿಕ್ಕೆ ಈ ಒಂದು ಕಟಪ್ ಸಾ ಅಂದರೆ ಪವರ್ ಆಕ್ಸಾವನ್ನು ನಾವು ಯೂಸ್ ಮಾಡ್ತೀವಿ. ಲೈಕ್ ದಟ್ ದಿಸ್ ಇಸ್ ಪವರ್ ಆಕ್ಸಾ. ಸೊ ಇದ್ರ ಬಗ್ಗೆ ನಾವು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ನೋಡಿದ್ದೀವಿ. ಈಗಾಗಲೇ ಹಿಂದಿನ ತರಗತಿಯಲ್ಲೂ ಪವರ್ ಆಕ್ಸಾ ಅಂದ್ರೇನು, ಪವರ್ ಆಕ್ಸಾ ಬ್ಲೇಡ್ ಅಂದ್ರೇನು ಎಲ್ಲವನ್ನು ತಿಳ್ಕೊಂಡಿದ್ದೀವಿ. ಸೊ ಅನದರ್ ಸಾಯಿಂಗ್ ಮಷಿನ್ಸ್ ಅನ್ನು ನಾವು ತಿಳ್ಕೊಳ್ಬೇಕಲ್ಲ, ಅದರಲ್ಲಿ ಎರಡನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಹಾರಿಜಾಂಟಲ್ ಬ್ಯಾಂಡ್ ಸಾ ಮಷಿನ್ಸ್. ಹಾರಿಜಾಂಟಲ್ ಬ್ಯಾಂಡ್ ಸಾ ಮಷಿನ್ಸ್ ನೋಡಿ, ಇದು ಹಾರಿಜಾಂಟಲ್ ಬ್ಯಾಂಡ್ ಸಾ machines. This as a saw frame on which a motor is fitted. ಇದು ಒಂದು saw frame ಇಲ್ಲಿದೆ ನೋಡಿ, ಕಾಣ್ತಾ ಇದೆ. ಇಲ್ಲಿ ರೋಲರ್ ಗೈಡ್ ಬ್ರಾಕೆಟ್ಸ್, ಸ್ಟೆಪ್ ಪುಲ್ಲಿ ಇದೆ. ಆ ಸ್ಟೆಪ್ ಪುಲ್ಲಿ ಒಳಗಡೆಯಿಂದ ಒಂದು ಕಂಟಿನ್ಯೂಸ್ ಬ್ಲೇಡ್ ಬಂದಿದೆ. This is the vise, this is the frame, this is a motor. This is a saw frame. ಒಂದು saw frame ಇದೆ, on which ಇದರ ಮೇಲೆ ಒಂದು ಮೋಟಾರ್ ಅನ್ನು ನಾವು ಫಿಟ್ ಅನ್ನ ಮಾಡಿದ್ವಿ. There are two pulley wheels. ಎರಡು ಪುಲ್ಲಿ ವೀಲ್ಸ್ ಇದೆ, ಸ್ಟೆಪ್ಡ್ ಪುಲ್ಲಿಸ್ ತರ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ವಿಚ್ ಆನ್ ಎಂಡ್ಲೆಸ್ ಬ್ಯಾಂಡ್ಸ್ ಆಫ್ ಪಾಸಸ್. ಇದರಲ್ಲಿ ಬ್ಯಾಂಡ್ಸ್ ಅಂದ್ರೆ ಒಂದು ಹ್ಯಾಂಡ್ಸ್ ಟೇಪ್ ತರ ಇರುತ್ತೆ. ನೀವು ಈ ಸಾಮಿಲ್ ನಲ್ಲಿ ನೋಡಿರ್ತೀರಲ್ಲ ಮಕ್ಕಳೇ, ಒಂದು ಹ್ಯಾಂಡ್ಲೆಸ್ ಒಂಥರ ಟೇಪ್ ತರ ಸರ್ಕ್ಯುಲರ್ ಟೇಪ್ ತರ ಇರುತ್ತೆ, ಅದನ್ನ ಎಂಡ್ಲೆಸ್ ಬ್ಯಾಂಡ್ಸ್ ಆಫ್. ಆ ಎಂಡ್ಲೆಸ್ ಬೆಲ್ಟ್ ಟೈಪ್ ಅಲ್ಲಿ ಇರುತ್ತೆ. ಇದು ಬೆಲ್ಟ್ ಟೈಪ್ ಸಾ ಬ್ಲೇಡ್ ಅನ್ನ ಎರಡು ಪುಲ್ಲಿಯಿಂದ ಇಲ್ಲಿ ಗಾರ್ಡ್ ಇದೆ, ಹಾಗಾಗಿ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಹಾರಿಜಾಂಟಲ್ ಬ್ಯಾಂಡ್ ಸಾ ದ ಸ್ಪೀಡ್ ವೇರಿಯೇಷನ್ಸ್ ಅನ್ನ ಮಾಡಲಿಕ್ಕೆ ಇಲ್ಲಿ ನಾನು ಸ್ಟೆಪ್ಡ್ ಕೋನ್ ಪುಲ್ಲಿ ಹಾಕಿದ್ದಾರೆ ಅಂತ ಹೇಳಿದೆ ನಿಮಗೆ ನೋಡಿ. ದಿಸ್ ಇಸ್ ದ ಸ್ಟೆಪ್ಡ್ ಕೋನ್ ಪುಲ್ಲಿ. ದ ಸ್ಪೀಡ್ ವೇರಿಯೇಷನ್ ಇಸ್ ಒಬ್ಟೈನ್ಡ್ ಥ್ರೂ ದಿ ಸ್ಟೆಪ್ಡ್ ಕೋನ್ ಪುಲ್ಲಿ ಆನ್ ದ ಮೋಟಾರ್. ನೋಡಿ ಇಲ್ಲಿ ಮೋಟಾರ್ನಲ್ಲಿ ಸ್ಟೆಪ್ಡ್ ಕೋನ್ ಪುಲ್ಲಿಯನ್ನು ಹಾಕಿದ್ದಾರೆ. ಸೊ ಈ ಮೋಟಾರ್ನಲ್ಲಿ ಸ್ಟೆಪ್ಡ್ ಕೋನ್ ಪುಲ್ಲಿ ಇದೆ, ಈ ಫ್ರೇಮ್ ಮೇಲೆ ಫಿಕ್ಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಬ್ಲೇಡ್ ಅನ್ನ ಕನೆಕ್ಟ್ ಮಾಡಲಿಕ್ಕೆ ಒಂದು ಪುಲ್ಲಿಯನ್ನು ಹಾಕಿದ್ದಾರೆ. ಇವೆರಡಕ್ಕೂ ಬೆಲ್ಟ್ ಇಂದ ಕನೆಕ್ಟ್ ಮಾಡಿದ್ದಾರೆ. ಈ ಬೆಲ್ಟ್ ಅನ್ನ ಮತ್ತೆ ಇಟ್ ಈಸ್ ನಾಟ್ ಎ ಫ್ಲಾಟ್ ಬೆಲ್ಟ್, ಇಟ್ಸ್ ಅ ವಿ ಬೆಲ್ಟ್. ವಿ ಬೆಲ್ಟ್ ಇರುತ್ತೆ. ಈ ಬೆಲ್ಟ್ ಅನ್ನ ಮೇಲಿಂದ ಕೆಳಗಡೆಗೆ ಯಾವ ರೀತಿ ನಮ್ಮ ಡ್ರಿಲ್ಲಿಂಗ್ ಮಷಿನ್ಸ್ನಲ್ಲಿ, ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮಷಿನ್ಸ್ನಲ್ಲಿ ಸ್ಪೀಡ್ ವೇರಿಯೇಷನ್ಸ್ ಮಾಡ್ತೀವಿ, ಬೆಲ್ಟ್ ಅನ್ನ ಮೇಲೆ ಕೆಳಗಡೆ ಮಾಡೋದ್ರಿಂದ ಆ ರೀತಿ ಇಲ್ಲೂ ಕೂಡ ಸ್ಪೀಡ್ ವೇರಿಯೇಷನ್ಸ್ ನಾವು ಮಾಡಬಹುದು. The roller guide brackets provided the rigidity for the blade in the cutting area and also prevent wandering of the blade while cutting. ಇಲ್ಲಿ ಎರಡು ರೋಲರ್ ಗೈಡ್ ಅಂತ ಕೊಟ್ಟಿದ್ದಾರೆ. ಇದೇನಾಗುತ್ತೆ, ಈ ಬ್ಲೇಡ್ ರನ್ ಆಗಬೇಕಾದ್ರೆ ಅದು ವಾಂಡ್ರಿಂಗ್ ಅಳ್ಳಾಡುತ್ತಲ್ಲ, ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಮತ್ತೆ ರಿಜಿಡಿಟಿಗೋಸ್ಕರ ಒಂದು ರೋಲರ್ ಗೈಡ್ ಬ್ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಆ ಕಡೆ ಒಂದು, ಈ ಕಡೆ ಒಂದು, ಎರಡು. ಇದರಿಂದ ಏನನ್ನ ಪ್ರಿವೆಂಟ್ ಮಾಡ್ಬೋದು, ಬ್ಲೇಡ್ ವಾಂಡ್ರಿಂಗ್ ನಿಮಗೆ ವಾಬಲ್ ಆಗೋದನ್ನು ನಾವೇನು ಮಾಡ್ಬೋದು, ಪ್ರಿವೆಂಟ್ ಮಾಡ್ಬೋದು. ದ ಬ್ಲೇಡ್ ಟೆನ್ಷನ್ ಇಸ್ ಮೈಂಟೈನ್ಡ್ ಬೈ ಯೂಸಿಂಗ್ ದಿ ಅಡ್ಜಸ್ಟಿಂಗ್ ಹ್ಯಾಂಡಲ್ ಪ್ರೊವೈಡೆಡ್ ಫಾರ್ ದಿಸ್ ಪರ್ಪಸ್. ಇಲ್ಲಿ ಒಂದು ಬ್ಲೇಡ್ ಟೆನ್ಷನ್ ಅನ್ನ ಕೊಡ್ಲಿಕ್ಕೆ ಒಂದು ಅಡ್ಜಸ್ಟಿಂಗ್ ಹ್ಯಾಂಡಲ್ ಅನ್ನ ಕೊಟ್ಟಿರ್ತಾರೆ. ಅದರ ಮೂಲಕ ನಾವೇನ್ ಮಾಡ್ತೀವಿ, ಈ ಬ್ಲೇಡ್ ಟೆನ್ಷನ್ಸ್ ಅನ್ನ ಕರೆಕ್ಟ್ ಆಗಿ ನಾವು ಕೊಡ್ತೀವಿ. ದೆನ್ ಎ ವೈಸ್ ಇಸ್ ಪ್ರೊವೈಡೆಡ್ ಫಾರ್ ಹೋಲ್ಡಿಂಗ್ ದ ಮೆಟಲ್ ಸ್ಟಾಕ್ಸ್. ಇಲ್ಲಿ ಜಾಬ್ ಅನ್ನ, ವರ್ಕ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ಇಲ್ಲಿ ತೋರಿಸಿದ್ದಾರೆ ನೋಡಿ. ಇಲ್ಲಿ ಒಂದು ವೈಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ದ ವೈಸ್ ಇಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ದ ವರ್ಕ್. ಸೊ ಈ ವೈಸ್ ಅಡ್ಜಸ್ಟಬಲ್ ಕೂಡ ಇರುತ್ತೆ. ಆಂಗುಲರ್ ಕಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಅದನ್ನ ಅಡ್ಜಸ್ಟ್ ಕೂಡ ಮಾಡಬಹುದು. ದಿಸ್ ಮೆಷಿನ್ ಹ್ಯಾಸ್ ದ ಅಡ್ವಾಂಟೇಜ್ ಆಫ್ ಕಂಟಿನ್ಯೂಸ್ ಕಟಿಂಗ್ ಎಬಿಲಿಟಿ ಅಂಡ್ ಈಸ್ ಮಚ್ ಫಾಸ್ಟರ್ ದೆನ್ ಎ ಪ್ರೊಸೆಸರ್. ಈ ಒಂದು ಮೆಷಿನ್ ಅಡ್ವಾಂಟೇಜಸ್ ಏನು, ಹಾರಿಜಾಂಟಲ್ ಬ್ಯಾಂಡ್ಸ್ ಅಂದ್ರೆ ಕಂಟಿನ್ಯೂಸ್ ಆಗಿ ಕಟ್ ಮಾಡ್ಬೋದು. ಇದು ಕಂಟಿನ್ಯೂಸ್ ಕಟಿಂಗ್ ಎಬಿಲಿಟಿ ಇರುತ್ತೆ. ಏನು ನಾವು ಹಿಂದೆ ಪವರ್ ಆಕ್ಸಾ ಮೆಷಿನ್ ನೋಡಿದ್ವಿ, ಅದಕ್ಕಿಂತ ಇಲ್ಲಿ ಫಾಸ್ಟ್ ಆಗಿ ಮೆಟಲ್ ಅನ್ನು ನಾವು ಕಟ್ ಮಾಡ್ಬೋದು. ಅದಕ್ಕಿಂತ ಫಾಸ್ಟ್ ಆಗಿ ಇಲ್ಲಿ ಇದನ್ನ ಮೆಟಲ್ ಅನ್ನು ನಾವು ಕಟ್ ಮಾಡ್ಬೋದು, ಪವರ್ ಆಕ್ಸಾಗೆ ಕಂಪೇರ್ ಅನ್ನು ಮಾಡ್ಬೋದು. ಇಟ್ ಮೇ ಬಿ ನೋಟೆಡ್ ದಟ್ ಎ ಪವರ್ ಸಾ ಕಟ್ಸ್ ಓನ್ಲಿ ಇನ್ ಎವರಿ ಆಲ್ಟರ್ನೇಟಿವ್ ಸ್ಟ್ರೋಕ್. ಪವರ್ ಸಾ ಅಂತ ಏನ್ ನೋಡಿದ್ವಿ, ಅದು ಆಲ್ಟರ್ನೇಟ್, ಈಗ ಹೋಗಿ ಈಗ ಬಂದ್ರೆ ಕಟ್ ಆಗ್ತಿದ್ರಲ್ಲಿ ಆಗಲ್ಲ. ಇದು ಕಂಟಿನ್ಯೂಸ್ ಕಟಿಂಗ್ ಎಬಿಲಿಟಿ ಇದರಲ್ಲಿ. ಆಲ್ಟರ್ನೇಟ್ ಕಟಿಂಗ್ ಆಕ್ಷನ್ಸ್ ಇರ್ತಕ್ಕಂಥದ್ದು ಪವರ್ ಆಕ್ಸಾ ಮೆಷಿನ್ಸ್ ನಲ್ಲಿ
ಸೊ ದಿಸ್ ಈಸ್ ಹಾರಿಜಾಂಟಲ್ ಬ್ಯಾಂಡ್ ಸಾ ಮಷಿನ್ಸ್. ಇನ್ನು ಎರಡನೇದು ಸರ್ಕ್ಯುಲರ್ ಸಾಗ್ ಬರೋಣ. ಸೊ ದಿಸ್ ಇಸ್ ಸರ್ಕ್ಯುಲರ್ ಸಾ. ಇದು ಒಂದು ಹ್ಯೂಜ್ ಮ್ಯಾಷಿನ್ಸ್, ಮಾಸ್ ಪ್ರೊಡಕ್ಷನ್ ಬಿಗ್ ಸ್ಕೇಲ್ ಇಂಡಸ್ಟ್ರೀಸ್ನಲ್ಲಿ ಇದನ್ನು ಇಟ್ಕೊಂಡಿರ್ತಾರೆ ಇಂಡಸ್ಟ್ರೀಸ್ನಲ್ಲಿ. ದಿಸ್ ಟೈಪ್ ಆಫ್ ಕಟಿಂಗ್ ಮೆಷಿನ್ ಈಸ್ ಯೂಸ್ಡ್ ವೆನ್ ಕಟಿಂಗ್ ಮೆಟೀರಿಯಲ್ಸ್ ಹ್ಯಾವ್ ಅ ಲಾರ್ಜ್ ಕ್ರಾಸ್ ಸೆಕ್ಷನ್ಸ್. ದೊಡ್ಡ ದೊಡ್ಡ ಜಾಬ್ಸ್ ಅನ್ನು ಕ್ರಾಸ್ ಸೆಕ್ಷನ್, ರೌಂಡ್ ರಾಡ್ ಇರ್ಬೋದು, ಹೆಕ್ಸಾಗನಲ್ ಬಾರ್ಸ್ ಇರ್ಬೋದು, ಚಾನಲ್ಸ್ ಇರ್ಬೋದು, ಬೀಮ್ಸ್ ಇರ್ಬೋದು, ಈ ರೀತಿ ದೊಡ್ಡ ದೊಡ್ಡ ಕ್ರಾಸ್ ಸೆಕ್ಷನ್ಸ್ ಅನ್ನ ಕಟ್ ಮಾಡಲಿಕ್ಕೆ, ಮೆಟಲ್ಸ್ ಅನ್ನ ಕಟ್ ಮಾಡಲಿಕ್ಕೆ, ಹೆವಿ ಮೆಟಲ್ ಅನ್ನು ಕಟ್ ಮಾಡಲಿಕ್ಕೆ ಈ ಒಂದು ಸರ್ಕ್ಯುಲರ್ ಸಾನ ನಾವು ಯೂಸ್ ಮಾಡ್ತೀವಿ. This circular saw as a continuous cutting action and is economical in production work where heavy section metals are used. ಇಲ್ಲೂ ಕೂಡ ಕಂಟಿನ್ಯೂಸ್ ಕಟಿಂಗ್ ಆಕ್ಷನ್ಸ್ ಇರುತ್ತೆ, ಆಲ್ಟರ್ನೇಟಿವ್ ಇಲ್ಲ, ಇಲ್ಲಿ ಕಂಟಿನ್ಯೂಸ್ ಕಟಿಂಗ್ ಆಕ್ಷನ್ಸ್ ಇರುತ್ತೆ. ಹಾಗಾಗಿ ಇದು ಎಕನಾಮಿಕಲ್ ಪ್ರೊಡಕ್ಷನ್ಸ್ನಲ್ಲಿ ಹೆವಿ ಸೆಕ್ಷನ್ಸ್ ಮೆಟೀರಿಯಲ್ನ, ಕ್ರಾಸ್ ಸೆಕ್ಷನ್ ಇರತಕ್ಕಂಥ ಮೆಟೀರಿಯಲ್ನ ಈಸಿಯಾಗಿದ್ರೆ ನಾವೇನು ಮಾಡ್ಬೋದು, ಬೇಗ ಕಟ್ಟನ್ನು ಮಾಡ್ಬೋದು. ಅನದರ್ pictures of circular saw machines. ಮುಂದಿನದು ಕೌಂಟರ್ ಸಾ ಮೆಷಿನ್ಸ್ ಅಂತ ಇದೆ. ದಿಸ್ ಇಸ್ ಅ ಕೌಂಟರ್ ಸಾ. ಸರ್ಕ್ಯುಲರ್ ಹಾರಿಜಾಂಟಲ್ ಬ್ಯಾಂಡ್ಸ್ ಆಯಿತು, ಸರ್ಕ್ಯುಲರ್ ಸಾ ಆಯಿತು, ಕೌಂಟರ್ ಸಾ ಬಂದಿದೆ. ದಿಸ್ ಇಸ್ ಅ ಕೌಂಟರ್ ಸಾ ಮೆಷಿನ್ಸ್. ನೋಡಿ, ಅದಕ್ಕೂ ಇದಕ್ಕೂ ಭಿನ್ನವಾಗಿದೆ. ಇನ್ ದೀಸ್ a metal band saw blade is used and the counter saw has continuous cutting motions. ಇಲ್ಲೂ ಕೂಡ ಒಂದು ಬ್ಯಾಂಡ್ ಸಾ ಅಂದರೆ ಸರ್ಕ್ಯುಲರ್ ಲೂಪ್ ಥರ, ಯಾವ ರೀತಿ ಹಾರಿಜಾಂಟಲಿ ಬ್ಯಾಂಡ್ ಸಾ ಬ್ಲೇಡ್ ಇತ್ತು ಅದೇ ರೀತಿ ಇಲ್ಲೂ ಇರುತ್ತೆ. ಇಲ್ಲೂ ಕೂಡ ಕಂಟಿನ್ಯೂಸ್ ಕಟಿಂಗ್ ಮೋಷನ್ಸ್ ಇದೆ ಕೌಂಟರ್ ಸಾದಲ್ಲೂ. ಇಲ್ಲಿ ಕೌಂಟರ್ ಸಾ ಮೆಷಿನ್ಸ್ ಏನಿದೆ, ದೀಸ್ ಮೆಷಿನ್ಸ್ ಆರ್ ವೆರಿ ಮಚ್ ಯೂಸ್ಡ್ ಫಾರ್ ಕಟಿಂಗ್ ಮೆಟಲ್ಸ್ ಟು ಡಿಫರೆಂಟ್ ಪ್ರೊಫೈಲ್ಸ್. ಬೇರೆ ಬೇರೆ ಆಕಾರಕ್ಕೆ, ಬೇರೆ ಬೇರೆ ಪ್ರೊಫೈಲ್ಸ್ ಅನ್ನು ಕಟ್ ಮಾಡಲಿಕ್ಕೆ ಇಟ್ ಈಸ್ ಸೂಟಬಲ್. ಮತ್ತೆ ತುಂಬ ಕಡಿಮೆ ಮೆಟೀರಿಯಲ್ ವೇಸ್ಟೇಜ್ ಇದೆ, ಲೀಸ್ಟ್ ಮೆಟೀರಿಯಲ್ ವೇಸ್ಟೇಜ್ನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಜಾಮೆಟ್ರಿಕಲ್ ಶೇಪ್, ಬೇರೆ ಬೇರೆ ಪ್ರೊಫೈಲ್ ಅಂತ ಕರಿತೀವಿ, ಆಕಾರಗಳಿಗೆ ನಾವೇನು ಮಾಡ್ಬೋದು, ಕಟಿಂಗ್ ಅನ್ನು ಮಾಡ್ಬೋದು. ನೋಡಿ, ಕಟ್ ಮಾಡ್ತಾ ಇದ್ದಾರೆ ನೋಡಿ, ಬೇರೆ ಬೇರೆ ಆಕಾರಗಳಿಗೆ ಯಾವ್ಯಾವ ಥರ ಡಿಫ್ರೆಂಟ್ ಪ್ರೊಫೈಲ್ಸ್. ನೋಡಿ, ಇಲ್ಲಿ ರೇಡಿಯಸ್ ಕಟಿಂಗ್ ಅನ್ನು ಮಾಡ್ಬೋದು. ಈ ಚಿತ್ರದಲ್ಲಿ ನೋಡಿ, ರೇಡಿಯಸ್ ಕಟಿಂಗ್ ಇದೆ. ಸೊ ದೆನ್ ದಿಸ್ ಆರ್ ಆಲ್ ದ ರೇಡಿಯಸ್ ಕಟಿಂಗ್. ಸ್ಲಾಟಿಂಗ್ ಮಾಡ್ತೀವಿ ನೋಡಿ, ಇಲ್ಲಿ ಎಷ್ಟು ನೀಟಾಗಿ ಸ್ಲಾಟ್ ಕಟಿಂಗ್ ಅನ್ನು ನಾವು ಈ ಕೌಂಟರ್ ಸಾವನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು. ಬೇರೆ ಬೇರೆ ಪ್ರೊಫೈಲ್ ಅನ್ನು ನಾವು ಕಟ್, ಸೊ ಲೈಕ್ ದಟ್. ಸೊ ಇಲ್ಲಿ ಹೆಂಗುಲಾರ್ ಕಟಿಂಗ್ ಅನ್ನು ಮಾಡ್ಬೋದು, ನಾಚ್ ಅನ್ನು ಮಾಡ್ಬೋದು. ನೋಡಿ, ಇಲ್ಲಿ ಒಂದು ಬಾರ್ ಇದೆ, ಇದರಲ್ಲಿ ನಾಚ್ ಕಟಿಂಗ್ ಅನ್ನು ಮಾಡಿದ್ದಾರೆ. ಇಲ್ಲಿ ನಾಚ್ ಕಟ್ ಮಾಡಿ ತಂದಿದ್ದಾರೆ, ನಾಚಿಂಗ್ ಅನ್ನು ಮಾಡ್ಬೋದು. ಹೆಂಗುಲಾರ್ ಕಟಿಂಗ್, ರೇಡಿಯಸ್ ಕಟಿಂಗ್, ಸ್ಲಾಟಿಂಗ್, ನಾಚಿಂಗ್. ಸೊ ಈ ರೀತಿ ಡಿಫರೆಂಟ್ ಪ್ರೊಫೈಲ್ ಅನ್ನು ನಾವು ಈ ಕೌಂಟರ್ ಸಾ ಮೆಷಿನ್ಸ್ ಅನ್ನು ಉಪಯೋಗಿಸ್ಕೊಂಡು ಕಟ್ ಮಾಡೋದು. ಸೊ ಇದು ಪಾರ್ಟ್ಸ್ಗಳನ್ನು ಒಂದ್ಸಲ ನೋಡೋಣ. ನೋಡಿ, ಇಲ್ಲಿ ಆ ಬ್ಯಾಂಡ್ ಟೆನ್ಷನ್ಸ್ ಇಂಡಿಕೇಟರ್ ಇದೆ. ಇದು ಕೌಂಟರ್ ಸಾ ಬ್ಯಾಂಡ್ ಸಾ ಇದೆಯಲ್ಲ, ಅದು ಟೆನ್ಷನ್ ಇಂಡಿಕೇಟರು. ಮತ್ತೆ ಈ ಬ್ಲೇಡ್ ಏನಾರ ಕಟ್ ಆದರೆ ಇಲ್ಲೇ ನಾವು ವೆಲ್ಡ್ ಮಾಡಿಬಿಡ್ಬೋದು ಬ್ಲೇಡನ್ನು. ಬಟ್ ವೆಲ್ಡರ್ಸ್ ಅನ್ನು ಕೊಟ್ಟಿರ್ತಾರೆ. ಮತ್ತೆ ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಒಂದು ಗ್ರೈಂಡಿಂಗ್ ವಿಲ್ ಕೊಟ್ಟಿರ್ತಾರೆ. ಸ್ಪೀಡನ್ನು ಅಡ್ಜಸ್ಟ್ ಮಾಡ್ಬೋದು. ಸಾ ಗೈಡ್ಸ್ ಇದೆ. ದಿಸ್ ಇಸ್ ದ ಟೇಬಲ್. ಟೇಬಲ್ ಅನ್ನು ಟಿಲ್ಟ್ ಕೂಡ ಮಾಡ್ಬೋದು ನಾವು. ಸೊ ಜಾಬ್ ಸೆಕ್ಟರ್ ಡಯಲ್, ಇದು ಡಯಲ್ ಅಂತ ಒಂದು ಕೊಟ್ಟಿರ್ತಾರೆ. ದಿಸ್ ಇಸ್ ಕೌಂಟರ್ ಸಾ. ಡಿಫರೆಂಟ್ ಸ್ಪೀಡ್ಸ್ ಕ್ಯಾನ್ ಬಿ obtained while cutting with the help of variable speed pulleys. ಬೇರೆ ಬೇರೆ ನೋಡಿ, ಇಲ್ಲಿ ವೇರಿಯಬಲ್ ಸ್ಪೀಡ್ ಪುಲ್ಲೀಸ್ ಅಂತ ಏನಿದೆ, ಹ್ಯಾಂಡ್ ವಿಲ್ ಅನ್ನು ತಿರುಗಿಸೋದ್ರ ಮೂಲಕ ನಾವು ಬೇರೆ ಬೇರೆ ಸ್ಪೀಡ್ನಲ್ಲಿ ಕೌಂಟರ್ ಸಾ ಅನ್ನು ರನ್ ಮಾಡ್ಬೋದು. ಜೊತೆಗೆ ಫಾರ್ ರಿಪೇರಿಂಗ್ ಬ್ರೋಕನ್ ಸಾ ಬ್ಲೇಡ್ಸ್, ಒಂದು ವೇಳೆ ಬ್ಲೇಡ್ ಕಟ್ ಆಗುತ್ತೆ, ಬ್ರೋಕನ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಅಲ್ಲೇ ನಾವು ಅದನ್ನು ರಿಪೇರ್ ಮಾಡ್ಬೋದು, ಜಾಯಿಂಟ್ ಮಾಡಿ. ದಿಸ್ ಮೆಷಿನ್ಸ್ ಆರ್ ಫಿಟೆಡ್ ವಿತ್ ಎ ಸಿಯರ್ ಫಾರ್ ಟ್ರಿಮ್ಮಿಂಗ್ ದ ಬ್ಲೇಡ್ಸ್ ಎಂಡ್ಸ್ ಅಂಡ್ ಬಫ್ ವೆಲ್ಡಿಂಗ್ ಮೆಷಿನ್ಸ್ ಫಾರ್ ಜಾಯಿನಿಂಗ್ ದ ಎಂಡ್ಸ್ ಅಂಡ್ ದ ಸ್ಮಾಲ್ ಗ್ರೈಂಡರ್ ಟು ಫಿನಿಶ್ ದ ವೆಲ್ಡೆಡ್ ಜಾಯಿಂಟ್. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಬಟ್ ವೆಲ್ಡಿಂಗ್ ಮೆಷಿನ್ಸ್, ಬಟ್ ವೆಲ್ಡರ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೇ ಏನು ಮಾಡ್ಬೋದು, ಕಟ್ ಆಗಿರ್ತಕ್ಕಂಥ ಬ್ಲೇಡ್ ಅನ್ನ, ಬ್ಯಾಂಡ್ ಅನ್ನ ಜಾಯಿನ್ ಮಾಡ್ಬೋದು. ಸೊ ಸ್ವಲ್ಪ ಗ್ರೈಂಡಿಂಗ್ ಏನಾದರೂ ಬೇಕಿದ್ರೆ ಇಲ್ಲೇ ಗ್ರೈಂಡಿಂಗ್ ಅನ್ನು ಕೊಟ್ಟಿದ್ದಾರೆ, ಗ್ರೈಂಡರ್ ವೀಲ್ ಅನ್ನು ಕೊಟ್ಟಿದ್ದಾರೆ. ಅಲ್ಲೇ ಗ್ರೈಂಡಿಂಗ್ ಅನ್ನು ಕೂಡ ನಾವು ಆ ಒಂದು ಫೀಚರ್ಸ್ ಅನ್ನ ಈ ಕೌಂಟರ್ ಸಾದಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಕೌಂಟರ್ ಸಾ ಅಂತ ತಕ್ಷಣ ಬರಬೇಕಾಗಿರೋದು ಮನಸ್ಸಿಗೆ, ನಿಮಗೆ ಕೌಂಟರ್ ಸಾ ಇಸ್ ಒನ್ ಆಫ್ ದಿ hacksaw machines, cut-up saw, which is used for cutting different profiles like radius, slotting,
ಅರ್ಥ ಆಯ್ತಾ? ಆಂಗ್ಯುಲರ್ ಕಟಿಂಗ್. ಸೊ ಈ ಥರ ಬೇರೆ ಬೇರೆ ಡಿಫ್ರೆಂಟ್ ಪ್ರೊಫೈಲ್ಗೆ ಮೆಟಲನ್ನು ಕಟ್ ಮಾಡಲಿಕ್ಕೆ ನಾವು ಕೌಂಟರ್ ಸಾ ಮೆಷಿನ್ಸನ್ನು ನಾವು ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು ಸೌಲಭ್ಯ ಏನಿದೆ ಇದರಲ್ಲಿ, ದ ಟೇಬಲ್ ಕಿನ್ ಬಿ ಟಿಲ್ಟೆಡ್ ಟು ಎನಿ ಆಂಗಲ್ ಫಾರ್ ಆಂಗ್ಯುಲಾರ್ ಕಟಿಂಗ್. ಆಂಗ್ಯುಲಾರ್ ಕಟಿಂಗ್ ಇದ್ರೆ ಟೇಬಲನ್ನು ಏನು ಮಾಡ್ಬೋದು ನಾವು ಟಿಲ್ಟನ್ನು ಮಾಡಿ ಯೂಸ್ ಮಾಡ್ಬೋದು. ದ ಬ್ಲೇಡ್ ಪಾಸಸ್ ಥ್ರೂ ಎ ಗೈಡ್ ವಿಚ್ ಪ್ರಿವೆಂಟ್ಸ್ ದ ಬ್ಲೇಡ್ ಫ್ರಮ್ ಹ್ಯಾಂಡ್ರಿಂಗ್ ಅಂಡ್ ಕೀಪ್ ಇಟ್ಸ್ ರಿಜಿಡಿಟಿ. ಅದು ಒಂದು ಗೈಡ್ ಒಳಗಡೆ ಬ್ಲೇಡ್ ಪಾಸ್ ಆಗುತ್ತೆ. ಅದರಿಂದ ನಮ್ಗೆ ಏನು ಅಡ್ವಾಂಟೇಜ್ ಅಂದರೆ ಬ್ಲೇಡ್ ವಾಂಡ್ರಿಂಗ್ ಆಗಲ್ಲ, ರಿಜಿಡಿಟಿ ಇರುತ್ತೆ. ಅದನ್ನು ತಪ್ಪಿಸ್ಬೋದು. ವಾಂಡ್ರಿಂಗ್ ಆಗೋದನ್ನು, ಅಲುಗಾಡುವಿಕೆಯನ್ನು ನಾವೇನು ಮಾಡ್ಬೋದು, ತಪ್ಪಿಸ್ಬೋದು. ದೀಸ್ ಮೆಷಿನ್ಸ್ ಏನು ಕೌಂಟರ್ ಸಾ ಮೆಷಿನ್ಸ್ಗೆ ವೈಡ್ಲಿ ಯೂಸ್ಡ್ ಫಾರ್ ಟೂಲ್ ರೂಮ್ ವರ್ಕ್. ಜಾಸ್ತಿ ಇದನ್ನ ಟೂಲ್ ರೂಮ್ ಬಳಕೆಯಲ್ಲಿ, ಟೂಲ್ ರೂಮ್ ವರ್ಕ್ನಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಅಂಡ್ ನಾಟ್ ಆಸ್ ಮೆಷಿನ್ ಫಾರ್ ಕಟ್ಟಿಂಗ್ ರಾ ಮೆಟೀರಿಯಲ್ ಸ್ಟಾಕ್. ಇದನ್ನು ರಾ ಮೆಟೀರಿಯಲ್ ಎಲ್ಲ ಕಟ್ ಮಾಡಲಿಕ್ಕೆ ಯೂಸ್ ಮಾಡಲ್ಲ. ಟೂಲ್ ರೂಮ್ನಲ್ಲಿ ಅಕ್ಯುರೇಟ್ ಕಟ್ ಮಾಡಲಿಕ್ಕೆ, ಡಿಫ್ರೆಂಟ್ ಪ್ರೊಫೈಲನ್ನು ಕಟ್ ಮಾಡಲಿಕ್ಕೆ ಕೌಂಟರ್ ಸಾ ಮೆಷಿನ್ಸನ್ನು ಬಳಸ್ತಾರೆ. ಇನ್ನು ಈ ಡಿಫ್ರೆಂಟ್ ಮೆಷಿನ್ಸನ್ನು ಹೇಳಿದೆ, ಪವರ್ ಆಕ್ಸ್ ಇರ್ಬೋದು, ಹಾರಿಜಾಂಟಲ್ ಬ್ಯಾಂಡ್ಸ್ ಇರ್ಬೋದು, ಸರ್ಕ್ಯುಲರ್ಸ್ ಇರ್ಬೋದು, ಕೌಂಟರ್ ಸಾ, ಇವುಗಳನ್ನ ಉಪಯೋಗಿಸ್ಕೊಂಡು ಸಾಯಿಂಗ್ ಆಪರೇಷನ್ಸ್ ಮಾಡುವಾಗ ಏನೆಲ್ಲ ಪ್ರಿಕಾಷನ್ಸ್ ಅನ್ನು ತಗೋಬೇಕು. ಪ್ರಿಕಾಷನ್ಸ್ ವೈಲ್ ಮೆಷಿನ್ ಸಾಯಿಂಗ್ ಏನನ್ನ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂದರೆ, ಇನ್ ಆರ್ಡರ್ ಟು ವರ್ಕ್ ಸೇಫ್ಲಿ ಅಂಡ್ ಎಫಿಷಿಯೆಂಟ್ಲಿ ಸರ್ಟೈನ್ ಪ್ರಿಕಾಷನ್ಸ್ ಆರ್ ಟು ಬಿ ಅಬ್ಸರ್ವ್. ನಾವು ವರ್ಕನ್ನು ಸೇಫಾಗಿ ಮಾಡಬೇಕು, ಎಫಿಷಿಯೆಂಟ್ ಆಗಿ ಮಾಡಬೇಕು ಅಂದರೆ ಕೆಲವು ಮುನ್ನೆಚ್ಚರಿಕೆಗಳನ್ನು, ಸುರಕ್ಷತಾ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ವೈಲ್ ಟೇಕಿಂಗ್ ಮೆಜರ್ಮೆಂಟ್ಸ್ ಆಫ್ ದ ವರ್ಕ್ ಫಾರ್ ಸೆಟ್ಟಿಂಗ್ ಆಲ್ವೇಸ್ ಸ್ಟಾಪ್ ದ ಮೆಷಿನ್ಸ್. ಮೆಷಿನ್ ರನ್ ಆಗುವಾಗ ಯಾವುದೇ ರೀತಿಯಾದಂತಹ ಮೆಜರ್ಮೆಂಟ್ಸ್ನ ತೆಗೆದುಕೊಳ್ಳಲಿಕ್ಕೆ ಹೋಗಬಾರ್ದು, ಇದು ಡೇಂಜರ್. ಪ್ರೊಜೆಕ್ಟಿಂಗ್ ಎಂಡ್ಸ್ ಆಫ್ ದ ವರ್ಕ್ ಶುಡ್ ವೆಲ್ ಗಾರ್ಡೆಡ್ ಸೊ ದಟ್ ಸೇಫ್ಟಿ ಮೇ ಬಿ ಪ್ರೊವೈಡೆಡ್. ಸೊ ಕಟ್ ಮಾಡುವಾಗ ಬಾರ್ ಲೆಂತ್ ಇದ್ರೆ ಅದು ಪ್ರೊಜೆಕ್ಟಿಂಗ್ ಎಡೆಡ್ ಗ್ಯಾಂಗ್ ವೇ ಇಂದ ಹೊರಗಡೆ ಇರುತ್ತೆ, ಅಥವಾ ಬೇರೆ ಕಡೆ ಚಾಚ್ಕೊಂಡಿರುತ್ತೆ. ಅದನ್ನು ಸೇಫ್ ಗಾರ್ಡ್, ವೆಲ್ ಗಾರ್ಡ್ ಮಾಡಬೇಕು. ಈ ರೀತಿ ವೆಲ್ ಗಾರ್ಡಿಂಗ್ ಮಾಡೋದ್ರಿಂದ ಪ್ರೊಜೆಕ್ಟೆಡ್ ಹ್ಯಾಂಡ್ಸ್ ಅನ್ನು ಬೇರೆಯವರೊಂದಿಗೆ ನಾವು ರಕ್ಷಣೆಯನ್ನ ಕೊಡಬಹುದು. ಎನ್ಶೂರ್ ದಟ್ ವರ್ಕ್ ಡಸ್ ನಾಟ್ ಪ್ರೊಡ್ಯೂಸ್ ಇನ್ ಟು ದ ಗ್ಯಾಂಗ್ ವೇಸ್. ಯಾವುದೇ ಕಾರಣಕ್ಕೂ ನಾವು ಕಟ್ ಮಾಡತಕ್ಕಂಥ ವರ್ಕು ಗ್ಯಾಂಗ್ ವೇನಲ್ಲಿ ಬರಬಾರದು. ಆ ರೀತಿ ನಾವು ಮೈಂಟೈನ್ ಅನ್ನ ಮಾಡಬೇಕು. When sawing thin piece, hold the material flat in the vise to prevent the saw tip from breaking. ನೋಡಿ, ತಿನ್ ತುಂಬಾ ತೆಳುವಾದ ಮೆಟಲ್ ಅನ್ನ ನಾವು ಸಾ ಮಾಡಬೇಕಾದ್ರೆ ಆ ಮೆಟೀರಿಯಲ್ ಅನ್ನ ನಾವು ಕರೆಕ್ಟ್ ಆಗಿ ಎಲ್ಲಿ ವೈಸ್ನಲ್ಲಿ ಫ್ಲಾಟ್ ಆಗಿ ನಾವೇನ್ ಮಾಡಬೇಕು, ಹೋಲ್ಡ್ ಮಾಡಬೇಕು. ಅದರಿಂದ ಈ ಸಾ ಟೀತು ಪ್ರಿವೆಂಟ್ ಆಗೋದನ್ನು ನಾವು ಅವಾಯ್ಡ್ ಅನ್ನ ಮಾಡಬೇಕು. ದೆನ್ ಎನ್ಶ್ಯೂರ್ ಎ ಕಟಿಂಗ್ ಫ್ಲೂಯಿಡ್. ನೋಡಿ, ಕಟಿಂಗ್ ಫ್ಲೂಯಿಡ್ ಕೂಲೆಂಟ್ ಅಂತ ನಾವು ಏನು ಕರಿತೀವಿ, ಇದನ್ನು ಯೂಸ್ ಮಾಡಿ ಕೂಲೆಂಟ್ ಬಳಸಬೇಕು. ಕೂಲೆಂಟ್ ಇಲ್ಲ ಅಂತ ಅಂದರೆ ಬೇಗ ವಿಯರ್ ಔಟ್ ಆಗುತ್ತೆ, ಬ್ಲೇಡು ಫ್ರಿಕ್ಷನ್ಸ್ ಜಾಸ್ತಿ ಆಗುತ್ತೆ, ಬ್ಲೇಡ್ ಕಟ್ ಆಗುತ್ತೆ. ಹಾಗಾಗಿ ಫಿನಿಶಿಂಗ್ ಕೂಡ ರಫ್ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು, ನಾವು ಕಟಿಂಗ್ ಫ್ಲೂಯಿಡ್ ಅನ್ನ ಬಳಸಬೇಕು. ಅವಾಯ್ಡ್ ಗಿವಿಂಗ್ ಎಕ್ಸೆಸಿವ್ ಪ್ರೆಷರ್ ಬಿಕಾಸ್ ದಿಸ್ ಕ್ಯಾನ್ ಕಾಸ್ ಬ್ರೇಕೇಜ್ ಟು ದ ಬ್ಲೇಡ್ ಅಂಡ್ ಕಟ್ ವರ್ಕ್ ಔಟ್ ಆಫ್ ಸ್ಕ್ವೇರ್. ಯಾವುದೇ ಸಂದರ್ಭದಲ್ಲಿ ಎಕ್ಸೆಸಿವ್ ಪ್ರೆಷರ್ ಅನ್ನ ಅಪ್ಲೈಯನ್ನ ಮಾಡಬಾರದು. ಇದರಿಂದ ಏನಾಗುತ್ತೆ, ಬ್ಲೇಡು ಬ್ರೇಕ್ ಆಗುತ್ತೆ. ಮತ್ತೆ ನಾವು ವರ್ಕ್ ಅನ್ನ ಏನು ಸಾಯಿಂಗ್ ಅನ್ನು ಮಾಡ್ತೀವಿ, ಕಟ್ ಅಪ್ ಮಾಡ್ತೀವಿ, ಆ ಕಟ್ ಮಾಡಿದಂಥ ವರ್ಕ್ ಸ್ಕ್ವೇರ್ ಇರಲ್ಲ. ಹಾಗಾಗಿ ಎಕ್ಸೆಸಿವ್ ಪ್ರೆಷರ್ ಅನ್ನ ಅಪ್ಲೈ ಮಾಡಬಾರ್ದು. when several pieces of the same length use stop gauge. ಸೊ ಪ್ರತಿಯೊಂದು ಪವರ್ ಸಾ ಮೆಷಿನ್ಸ್ ನಲ್ಲಿ ಈ ಒಂದು ಸ್ಟಾಪ್ ಗೇಜ್ ಅಂತ ಕೊಟ್ಟಿರ್ತಾನೆ. ಒಂದು ಸೇಮ್ ಲೆಂತ್ ಅನ್ನ ಕಟ್ ಮಾಡಬೇಕಾದ್ರೆ ಈ ಸ್ಟಾಪ್ ಗೇಜ್ ಅನ್ನ ನಾವು ಯೂಸ್ ಮಾಡಿದ್ರೆ, ಒಂದೇ ಲೆಂತ್ ಇರ್ತಕ್ಕಂಥ ಜಾಬ್ ಅನ್ನ ಕಟ್ ಮಾಡುವಾಗ, ವರ್ಕ್ ಅನ್ನ ಕಟ್ ಮಾಡುವಾಗ ನಾವು ಸ್ಟಾಪ್ ಗೇಜ್ ಅನ್ನು ಯೂಸ್ ಮಾಡಿ ಕಟ್ ಮಾಡಬೇಕು. When holding short workpiece in a vise, be sure to place a short piece of the same thickness in the opposite hand. ನೋಡಿ, ಇಲ್ಲಿ ಎರಡು ಅಂಶ ಇಂಪಾರ್ಟೆಂಟ್ ಮಕ್ಕಳು. ಅಟ್ ಲೀಸ್ಟ್ 2 teeth ಆರ್ ಕಾಂಟ್ಯಾಕ್ಟಿಂಗ್. 2 teeth ಆರು ಮಿನಿಮಮ್. ನೀವು ತಿನ್ ವರ್ಕ್ ಪೀಸ್ ಅನ್ನ ಕಟ್ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಮಿನಿಮಮ್ 2 ಪೀಸು ಕಾಂಟ್ಯಾಕ್ಟ್ ಮಾಡಬೇಕು.
ಅಥವಾ ಅದನ್ನು ಫ್ಲಾಟ್ ಆಗಿ ಏನು ಮಾಡಬೇಕು, ವಯಸ್ಸಿನಲ್ಲಿ ಹೋಲ್ಡ್ ಮಾಡಬೇಕು. ಮತ್ತು ಎರಡನೇದೇನು, ತುಂಬ ಶಾರ್ಟ್ ಪೀಸ್ ಇದೆ, ಇನ್ನೊಂದು ಸ್ವಲ್ಪ ಇದೆ ಅಂದರೆ ಕಟ್ ಮಾಡೋಕೆ ಹೋದಾಗ ಏನಾಗುತ್ತೆ, ಅದು ಟಿಲ್ಟ್ ಆಗೋಗುತ್ತೆ, ಬ್ಲೇಡ್ ಬ್ರೋಕನ್ ಆಗೋಗುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅದ್ರ ಹಿಂದೆ ಒಂದು ಪ್ಯಾಕಿಂಗ್ ಕೊಟ್ಟು ವರ್ಕನ್ನು ಹೋಲ್ಡ್ ಮಾಡಿ, ಸೇಮ್ ಥಿಕ್ನೆಸ್ ಇರ್ತಕ್ಕಂಥ ಪೀಸನ್ನ ವಾಯ್ಸ್ನಲ್ಲಿ ಹೋಲ್ಡ್ ಮಾಡಿ, ಆಪೋಸಿಟ್ ಎಂಡ್ನಲ್ಲಿ ಹೋಲ್ಡ್ ಮಾಡಿ ಮೆಟಲನ್ನು ಕಟ್ ಮಾಡಬೇಕು. ಒಂದು ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು. ಸೊ ಇದರಿಂದ ನಮ್ಗೆ ಏನಾಗುತ್ತೆ, ದಿಸ್ ವಿಲ್ ಪ್ರಿವೆಂಟ್ ದ ವಾಯ್ಸ್ ಫ್ರಮ್ ಟ್ವಿಸ್ಟಿಂಗ್ ವೆನ್ ಇಟ್ ಇಸ್ ಟೈಟ್ ಮಾಡಿದಾಗ ವಾಯ್ಸ್ ಟ್ವಿಸ್ಟ್ ಆಗುತ್ತೆ. ಇದರಿಂದ ನಾವು ಹೊರ ಬರ್ಬೋದು, ಇದನ್ನು ಅವಾಯ್ಡ್ ಮಾಡ್ಬೋದು. ಇದಿಷ್ಟು ಮಕ್ಕಳೇ ಡಿಫರೆಂಟ್ ಸಾಯಿಂಗ್ ಮಷಿನ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಪವರ್ ಆಕ್ಸಾ, ಹಾರಿಜಾಂಟಲ್ ಬ್ಯಾಂಡ್ಸಾ, ಸರ್ಕ್ಯುಲಾರ್ಸಾ, ಕೌಂಟರ್ಸಾ, ಇವುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಈ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳು ಕೂಡ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಏನೇನೆಲ್ಲ ಪ್ರಶ್ನೆ, ಯಾವ ರೀತಿ ಪ್ರಶ್ನೆಗಳನ್ನು ನೀವು ಕೇಳಬಹುದು ನೋಡ್ತಾ ಹೋಗೋಣ. ಸ್ಟೇಟ್ ದ ಅಡ್ವಾಂಟೇಜಸ್ ಆಫ್ ಹಾರಿಜಾಂಟಲ್ ಬ್ಯಾಂಡ್ಸ್. ಹಾರಿಜಾಂಟಲ್ ಬ್ಯಾಂಡ್ಸ್ ಇದೆಯಲ್ಲ ನಿಮ್ಗೆ ಗೊತ್ತು, ಪವರ್ ಆಕ್ಸಾ ನೋಡಿದಿರಿ, ಹಾರಿಜಾಂಟಲ್ ಬ್ಯಾಂಡ್ಸ್ ನೋಡಿದಿರಿ. ಏನು ಅಡ್ವಾಂಟೇಜಸ್, ಇದರಲ್ಲಿ ಕಂಟಿನ್ಯೂಯಸ್ ಕಟಿಂಗ್ ಎಬಿಲಿಟಿ ಇದೆ, ಮತ್ತೆ ಆಕ್ಸಾಗಿಂತ ಫಾಸ್ಟ್ ಆಗಿ ಇದರಲ್ಲಿ ಮೆಟಲ್ ಅನ್ನು ನಾವು ಕಟ್ ಮಾಡಬಹುದು. ಕಂಟಿನ್ಯೂಯಸ್ ಕಟಿಂಗ್ ಎಬಿಲಿಟಿ, ಮಚ್ ಫಾಸ್ಟರ್ ದೆನ್ ಪವರ್ ಸಾ machines. What is the main use of counter saw? Counter saw ಅಂತ ಹೇಳಿದ್ನಲ್ಲ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಯಾಕೆ ಯೂಸ್ ಮಾಡ್ತಾರೆ ಕೌಂಟರ್ ಸಾ? ಟು ಕಟ್ ಡಿಫರೆಂಟ್ ಪ್ರೊಫೈಲ್. ವೆರಿ ಗುಡ್. ಕಟಿಂಗ್ ಮೆಟಲ್ಸ್ ಟು ಡಿಫರೆಂಟ್ ಪ್ರೊಫೈಲ್, ಬೇರೆ ಬೇರೆ ಆಕಾರಗಳನ್ನ, ರೇಡಿಯಸ್, ಸ್ಲಾಟಿಂಗ್, ಅರ್ಥ ಆಯ್ತಾ, ಆಂಗುಲಾರ್ ಕಟಿಂಗ್, ಲೈಕ್ ದಟ್. ನೇಮ್ ದ ಸಾಯಿಂಗ್ ಮೆಷಿನ್ಸ್ ಶೋನ್ ಇನ್ ದ ಫಿಗರ್. ಇಲ್ಲಿ ಎರಡು ಸಾಯಿಂಗ್ ಮೆಷಿನ್ಸ್ ಇದೆ. ಎರಡು ಸಾಯಿಂಗ್ ಮೆಷಿನ್ಸ್ ಯಾವುದು ನೀವು ಹೇಳಬೇಕು ನೋಡೋಣ. ಸೊ ಎ ಇಸ್ ವಾಟ್? ಎಸ್, ಎ ಇಸ್ ಕೌಂಟರ್ ಸಾ ಮೆಷಿನ್ಸ್, ಬಿ ಇಸ್ ಹಾರಿಜಾಂಟಲ್ ಬ್ಯಾಂಡ್ ಸಾ ಮೆಷಿನ್ಸ್. ವಾಟ್ ಇಸ್ ದ ನೇಮ್ ಆಫ್ ದ ಮೆಟಲ್ ಕಟಿಂಗ್ ಸಾ ಶೋನ್ ಇನ್ ದ ಫಿಗರ್? ಇಲ್ಲಿ ಒಂದು ಮೆಟಲ್ ಕಟಿಂಗ್ ಸಾ ಇದೆ. ಇದು ಏನು, ಇಲ್ಲಿ 4 ಆನ್ಸರ್ ಕೊಟ್ಟಿದ್ದಾನೆ. ಪವರ್ ಸಾ, ಸರ್ಕ್ಯುಲರ್ ಸಾ, ಕೌಂಟರ್ ಸಾ, ಹಾರಿಜಾಂಟಲ್ ಬ್ಯಾಂಡ್ಸ್. ವಿಚ್ ಇಸ್ ಕರೆಕ್ಟ್? ಎಸ್, ಪವರ್ ಸಾ ಮೆಷಿನ್ಸ್. ಇದೇನಿದು? ಎ ಇಸ್ ದಿ ಕರೆಕ್ಟ್ ಆನ್ಸರ್. ವೆರಿ ಗುಡ್. ವಾಟ್ ಇಸ್ ದ ನೇಮ್ ಆಫ್ ದ ಮೆಟಲ್ ಕಟಿಂಗ್ ಸಾ ಶೋನ್? ಮಕ್ಕಳೇ, ಇಲ್ಲಿ ಒಂದು ಮೆಟಲ್ ಕಟಿಂಗ್ ಸಾ ಬಂದಿದೆ. ಈ ಒಂದು ಚಿತ್ರವನ್ನು ನೋಡಿ ನೀವು ಆನ್ಸರ್ ಅನ್ನ ಹೇಳಿ. ಆನ್ಸರ್ ಇಲ್ಲೇ ಕೊಟ್ಟಿರ್ತಾನೆ, 4 ಆನ್ಸರ್ ಇದೆ, ಅದರಲ್ಲಿ ಒಂದು ಸರಿ ಉತ್ತರ ಇದೆ. ಎ ಪವರ್ ಸಾ, ಬಿ ಕೌಂಟರ್ ಬ್ಯಾಂಡ್ ಸಾ, ಸಿ ಸರ್ಕ್ಯುಲರ್ ಸಾ, ಡಿ ಹಾರಿಜಾಂಟಲ್ ಬ್ಯಾಂಡ್ ಸಾ. So which is correct? Yes, this is circular saw machines. Huge cross sections ಇರತಕ್ಕಂತ ಮೆಟೀರಿಯಲ್ ಅನ್ನ ಕಟ್ ಮಾಡಲಿಕ್ಕೆ, ಮೆಟಲ್ ಅನ್ನ ಕಟ್ ಮಾಡಲಿಕ್ಕೆ ಈ ಸರ್ಕ್ಯುಲರ್ ಸಾ ಅಂದರೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ನೇಮ್ ಆಫ್ ದ ಮೆಟಲ್ ಕಟಿಂಗ್ ಸಾ ಶೋನ್ ಇನ್ ಫಿಗರ್? ಈ ಒಂದು ಮೆಟಲ್ ಕಟಿಂಗ್ ಸಾ ಯಾವುದು? ಎ, ಬಿ, ಸಿ, ಡಿ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದು? ಈಗಾಗಲೇ ಬಂದಿದೆ ಇದು. ದಿಸ್ ಇಸ್ ಹಾರಿಜಾಂಟಲ್ ಬಾಂಡ್ ಸಾ. ಡಿ ಇಸ್ ದ ಕರೆಕ್ಟ್. ವಾಟ್ ಇಸ್ ದ ನೇಮ್ ಆಫ್ ದ ಮೆಟಲ್ ಕಟಿಂಗ್ ಸಾ ಶೋನ್ ಇನ್ ದ ಫಿಗರ್? ಸೊ ಇದು ಡಿಫರೆಂಟ್ ಪ್ರೊಫೈಲ್ ಅನ್ನ ಕಟ್ ಮಾಡಲಿಕ್ಕೆ ಯೂಸ್ ಮಾಡತಕ್ಕಂತ ಒಂದು ಆಕ್ಸಾಯಿಂಗ್ ಮಷಿನ್ಸ್. ಇಟ್ಸ್ ಅ ಪಾಪ್ಯುಲರ್ ಮಷಿನ್ಸ್. ಪರ್ಟಿಕ್ಯುಲರ್ಲಿ ಇಟ್ ಈಸ್ ಯೂಸ್ಡ್ ಇನ್ ಟೂಲ್ ರೂಮ್. ಓಕೆ, ಸೊ ಏನಿದ್ರೆ ಹೆಸರು? ಪವರ್ ಸಾ, ಕೌಂಟರ್ ಸಾ, ಸರ್ಕ್ಯುಲರ್ ಸಾ, ಹಾರಿಜಾಂಟಲ್ ಬ್ಯಾಂಡ್ ಸಾ. ಏನ್ ಸಾ ಇದು? ಎಸ್, ಸಿ. ಸಿನಾ ಇದು? ನೋ. ವಿಚ್ ಇಸ್ ಕರೆಕ್ಟ್? ಡಿಫರೆಂಟ್ ಪ್ರೊಫೈಲ್ ಅನ್ನ ಕಟ್ ಮಾಡಲಿಕ್ಕೆ ಕೌಂಟರ್ ಸಾ. ಕೌಂಟರ್ ಸಾ is used to cutting different profiles. ಸೊ ಎ ಅಲ್ಲ, ಸಿ ಅಲ್ಲ, ಡಿ ಅಲ್ಲ. ಸರಿಯಾದ ಉತ್ತರ ಯಾವುದು? ಎಸ್ ಮಕ್ಕಳೇ, ನೋಡೋಣ ಕಂಪ್ಯೂಟರ್. ಬಿ, ಡಿ ಇಸ್ ದ ಕರೆಕ್ಟ್ ಆನ್ಸರ್. What is the name of the part used in horizontal band saw to work time speed variation? ಹಾರಿಜಾಂಟಲ್ ಬ್ಯಾಂಡ್ ಸಾ ನಲ್ಲಿ ಸ್ಪೀಡ್ ಅನ್ನ ವೇರಿಯೇಷನ್ಸ್ ಮಾಡಲಿಕ್ಕೆ
ಏನನ್ನ ಉಪಯೋಗಿಸ್ತಾರೆ, ಬೆಂಚ್ ಡ್ರಿಲ್ಲಿಂಗ್, ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮೆಷಿನ್ಸ್ ನಲ್ಲಿ ಏನನ್ನ ಬಳಸ್ತಾರೆ, ಸ್ಪೀಡ್ ಅನ್ನ ವೇರಿಯೇಷನ್ಸ್ ಮಾಡಲಿಕ್ಕೆ. ನೋಡೋಣ ಇಲ್ಲೇನು ಬರುತ್ತೆ. ಸೇಮ್ ಇಲ್ಲೂ ಕೂಡ ಮೋಟಾರ್, ಸ್ಟೆಪ್ಡ್ ಪುಲೀಸ್, ಫ್ರೇಮ್ ಅಂಡ್ ರೋಲರ್ ಗೈಡ್ ಬ್ರಾಕೆಟ್ಸ್, ವಿಚ್ ಇಸ್ ಕರೆಕ್ಟ್. ಸ್ಟೆಪ್ಡ್ ಪುಲಿ ಏನನ್ನ ಬಳಸ್ತಾರೆ, ಸ್ಟೆಪ್ಡ್ ಪುಲಿ. ಸರಿನಾ? ನಿಮ್ಮ ಆನ್ಸರ್ ನೋಡ್ತೀನಿ. ಕಂಪ್ಯೂಟರ್, ಎಸ್, ಬಿ ಇಸ್ ದಿ ಕರೆಕ್ಟ್ ಆನ್ಸರ್. So which part is provided in horizontal band saw to prevent wandering of the blade while cutting? ಬ್ಲೇಡ್ ವಾಂಡರಿಂಗ್ ಆಗೋದನ್ನ ತಪ್ಪಿಸ್ಲಿಕ್ಕೆ ಹಾರಿಜಾಂಟಲ್ ಬ್ಯಾಂಡ್ ಸಾ ಮೆಷಿನ್ಸ್ ನಲ್ಲಿ ಏನನ್ನ ಬಳಸಿರ್ತಾರೆ ಮಕ್ಕಳೇ? ನೀವು ಪ್ರತಿ ಪ್ರಶ್ನೆಗಳನ್ನ ಉತ್ತರಿಸಬೇಕಾದರೆ ಪ್ರಶ್ನೆಗಳನ್ನ ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಬೇಕು. ಇತ್ತೀಚೆಗೆ ನಿಮಗೆ ಆ ಒಂದು ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ CBT ನಲ್ಲಿ, ಈಗ ಮೊನ್ನೆ ನಡೀತಲ್ಲ CBT, ಅದರಲ್ಲಿ ಪ್ರತಿಯೊಂದು ಪ್ರಶ್ನೆಗಳ ಕೂಡ ಕನ್ನಡ ಭಾಷೆಯಲ್ಲೂ ಕೂಡ ಇರುತ್ತೆ. ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿ. ಇಲ್ಲಿ A ವಾಯ್ಸ್, B ಸ್ಟೆಪ್ ಪುಲಿ, B C ಫ್ರೇಮ್, D ರೋಲರ್ ಗೈಡ್ ಬ್ರಾಕೆಟ್ಸ್ ಅಂತ ಇದೆ. ಈ ವಾಂಡರಿಂಗ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಹಾರಿಜಾಂಟಲ್ ಬ್ಯಾಂಡ್ ಸಾನಲ್ಲಿ ಈ ರೋಲರ್ ಗೈಡ್ ಬ್ರಾಕೆಟ್ ಅಂತ ಬಳಸಿರ್ತಾರೆ. ತೋರಿಸ್ತೇನೆ ನನ್ನ ಚಿತ್ರದಲ್ಲಿ. ಸೊ ವಿಚ್ ಇಸ್ ಕರೆಕ್ಟ್? ಡಿ ಇಸ್ ದ ಕರೆಕ್ಟ್ ಆನ್ಸರ್. Which metal cutting saw is economical in production to work in heavy section metal? Heavy section metal, cross sections metal ಅನ್ನ ಕಟ್ ಮಾಡಲಿಕ್ಕೆ ತುಂಬಾ ಎಕನಾಮಿಕಲ್ ಆಗಿ, ಅಂದ್ರೆ ಕಾಸ್ಟ್ ಕಡಿಮೆ ಬೀಳ್ತಕ್ಕಂಥದ್ದು ಯಾವ ಕಟ್ ಆಫ್ ಸಾ? ಪವರ್ ಸಾನ, ಕೌಂಟರ್ ಸಾನ, ಸರ್ಕ್ಯುಲರ್ ಸಾನ, ಹಾರಿಜಾಂಟಲ್ ಬ್ಯಾಂಡ್ ಸಾ? ಸೊ ದಟ್ ಈಸ್ ಸರ್ಕ್ಯುಲರ್ ಸಾ. ಹೆವಿ ಕ್ರಾಸ್ ಸೆಕ್ಷನ್ಸ್ ಮೆಟಲ್ ಅನ್ನ ಎಕನಾಮಿಕಲ್ ಆಗಿ ಪ್ರೊಡಕ್ಷನ್ಸ್ ವರ್ಕ್ ನಲ್ಲಿ ಕಟ್ ಮಾಡಲಿಕ್ಕೆ ನಾವು ಬಳಸ್ತಕ್ಕಂಥದ್ದು ಸರ್ಕ್ಯುಲರ್ ಸಾ. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಮೆಟಲ್ ಕಟಿಂಗ್ ಸಾ ಇಸ್ ಯೂಸ್ಡ್ ಫಾರ್ ಕಟಿಂಗ್ ಮೆಟಲ್ಸ್ ಟು ಡಿಫರೆಂಟ್ ಪ್ರೊಫೈಲ್ಸ್? ನೋಡಿ, ಡಿಫರೆಂಟ್ ಪ್ರೊಫೈಲ್, 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 ಈ ಯಾವುದೇ ಕಾರಣಕ್ಕೂ ಮರಿಬೇಡಿ. ಎ ಪವರ್ ಸಾ, ಬಿ ಸರ್ಕ್ಯುಲರ್ ಸಾ, ಸಿ ಕೌಂಟರ್ ಸಾ, ಡಿ ಹಾರಿಜಾಂಟಲ್ ಬ್ಯಾಂಡ್ ಸಾ. ಆಲ್ ಆನ್ಸರ್ ಗೊತ್ತು ನೋಡಿ. ಎಸ್, ವಿಚ್ ಇಸ್ ಕರೆಕ್ಟ್? ಕೌಂಟರ್ ಸಾ. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ವಾಟ್ ಇಸ್ ದ ನೇಮ್ ಆಫ್ ದ ಆಪರೇಷನ್ ಸೋನ್ ಇನ್ ಫಿಗರ್? ಇದನ್ನು ತೋರಿಸಿದಿನಲ್ಲ, ಕೌಂಟರ್ ಸಾನ ಉಪಯೋಗಿಸ್ಕೊಂಡು ಕಟ್ ಮಾಡ್ತಕ್ಕಂಥ ಒಂದು ಮೆಟಲ್ ಕಟಿಂಗ್ ಆಪರೇಷನ್ಸ್. ಪ್ರೊಫೈಲ್ ನೋಡೋಣ ಏನು ಆನ್ಸರ್. ಸ್ಲಾಟಿಂಗ್, ಬಿ ರೇಡಿಯಸ್ ಕಟಿಂಗ್, ಸಿ ನಾಚಿಂಗ್, ಡಿ ಆಂಗುಲಾರ್ ಕಟಿಂಗ್. ಅಂದ್ರೆ ವಿಚ್ ಈಸ್ ಕರೆಕ್ಟ್? ಯಾವ ಸೇಪ್ ಇದೆ ಇದು? ಎಸ್, ರೇಡಿಯಸ್ ಸೇಪ್ ಇದೆ ಅಲ್ಲ, ದಿಸ್ ಈಸ್ ರೇಡಿಯಸ್ ಕಟಿಂಗ್. ಕೌಂಟರ್ ಸಾ ಮೆಷಿನ್ ಅನ್ನು ಉಪಯೋಗಿಸಿಕೊಂಡು ಕಟ್ ಮಾಡ್ತಕ್ಕಂಥ ಒಂದು ಪ್ರೊಫೈಲ್ ರೇಡಿಯಸ್ ಕಟಿಂಗ್. ದಟ್ ಈಸ್ ಕರೆಕ್ಟ್ ಆನ್ಸರ್ ಈಸ್ ಬಿ. ವಾಟ್ ಈಸ್ ದ ನೇಮ್ ಆಫ್ ದ ಆಪರೇಷನ್ಸ್ ಆನ್ ಅಗೈನ್ ದ ಕೌಂಟರ್ ಸಾ? ಸೊ ಇದು ಯಾವ ಆಪರೇಷನ್ಸ್, ಯಾವ ಪ್ರೊಫೈಲ್? ಸ್ಲಾಟಿಂಗ್, ರೇಡಿಯಸ್ ಕಟಿಂಗ್, ನಾಚಿಂಗ್ ಅಂಡ್ ಆಂಗುಲಾರ್ ಕಟಿಂಗ್. ದಿಸ್ ಇಸ್ ಕಾಲ್ಡ್ ವಾಟ್? ದಿಸ್ ಇಸ್ ಸ್ಲಾಟಿಂಗ್. ಸ್ಲಾಟಿಂಗ್ ಆಪರೇಷನ್ಸ್ ಅಂತ ಕರಿತೀವಿ. ಎ ಇಸ್ ದ ಕರೆಕ್ಟ್. ಇದು ಕೂಡ ಕೌಂಟರ್ ಸಾವನ್ನೇ ಉಪಯೋಗಿಸ್ಕೊಂಡು ಕಟ್ ಮಾಡ್ತಕ್ಕಂಥ ಒಂದು ಕಟಪ್ ಮಾಡ್ತಕ್ಕಂಥ ಒಂದು ಆಪರೇಷನ್ಸ್. ವಾಟ್ ಈಸ್ ದ ನೇಮ್ ಆಫ್ ದ ಆಪರೇಷನ್ಸ್ shown in figure? It is also a counter saw operations. This is notching, straight cutting, radius cutting, angular cutting. This is what? Angular cutting. D is the correct answer. Which metal cutting machine is provided with butt welding attachment for joining broken saw blades? ನೋಡಿ, ಈಗ ನಾನು ಅನೇಕ ಸಾ ಬ್ಲೇಡ್ ಮೆಷಿನ್ಸ್ ಅನ್ನ ಹೇಳಿದೆ, ಕಟ್ ಆಫ್ ಸಾಸ್ ಅನ್ನ ಹೇಳಿದೆ. ಅದರಲ್ಲಿ ಒಂದು ಬ್ಲೇಡ್ ಕಟ್ ಆದ್ರೆ ಅಲ್ಲೇ ವೆಲ್ಡಿಂಗ್ ಮಾಡ್ಬೋದು, ಮತ್ತೆ ಅಲ್ಲೇ ಗ್ರೈಂಡಿಂಗ್ ಮಾಡ್ಬೋದು. ಅದು ಮೆಷಿನ್ಸ್ ನಲ್ಲೇ ಅಟ್ಯಾಚ್ಮೆಂಟ್ ಕೊಟ್ಟಿರ್ತಾನೆ ಅಂತ ಹೇಳಿದೆ. ಅದು ಯಾವ ಮೆಷಿನ್ಸ್? 4 ಆನ್ಸರ್ ಇದೆ. ಪವರ್ ಸಾನಲ್ಲಿ ಇಲ್ಲ, ಸರ್ಕ್ಯುಲರ್ ಸಾನಲ್ಲೂ ಇಲ್ಲ, ಹಾರಿಜಾಂಟಲ್ ಬ್ಯಾಂಡ್ ಸಾನಲ್ಲೂ ಇಲ್ಲ. ಹಾಗಾದ್ರೆ ಯಾವ್ದ್ರಲ್ಲಿ ಇದೆ? ಎಸ್, ಕೌಂಟರ್ ಸಾ. ಕೌಂಟರ್ ಸಾನಲ್ಲಿ ಈ ಒಂದು ಬಟ್ ವೆಲ್ಡಿಂಗ್ ಅಟ್ಯಾಚ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಬ್ಲೇಡು ಬ್ರೋಕನ್ ಆದಾಗ, ಸಾ ಬ್ಲೇಡ್ ಬ್ರೋಕನ್ ಆದಾಗ ಅದನ್ನು ಜಾಯಿನ್ ಮಾಡ್ಕೊಳ್ಳಿಕ್ಕೆ. ಈ ರೀತಿ ಈ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ನಲ್ಲಿ
ಹೇಳ್ತಾರೆ. ಸೊ ಪ್ರಿಪೇರ್ ಆಗಿ ನಿಮಿ ಅಸೈನ್ಮೆಂಟ್ ಬುಕ್ಕನ್ನು ಫಾಲೋ ಮಾಡಿ. ಸೊ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡಿ, ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇದು ಯೂಟ್ಯೂಬ್ ಲಿಂಕ್ ಕೂಡ ಕಳಿಸ್ತೀನಿ. ಯಾರ್ಯಾರಿಗೆ ನೆಟ್ವರ್ಕ್ ಸಿಕ್ಕಿಲ್ಲ ಅವರು ನೆಟ್ವರ್ಕ್ ಸಿಕ್ಕಂಥ ಸಂದರ್ಭದಲ್ಲಿ ಮತ್ತೆ ವ್ಯೂ ಮಾಡಿ. ಏನಾರು ಅನುಮಾನಗಳಿದ್ದರೆ ನನಗೆ ಕಾಲ್ ಮಾಡಿ ಪರಿಹಾರವನ್ನು ಮಾಡಿ. ಧನ್ಯವಾದಗಳು.